Okay, so ಈಗ ಬರ್ರಿಪ್ಪ. It is part two of it is a part two of capital gain case study problems. Capital gain ಒಳಗೆ ಒಂದು ಕೇಸ್ ಸ್ಟಡಿ ಬಿಟ್ಟಿದ್ರಿ, ಅದ ಬೇಸ್ ಮೇಲೆ ಒಂದು ಶುರು ಮಾಡೋಣ್ರಿ ಪ್ರಾಬ್ಲಮ್ಸ್. ಸ್ಟೂಡೆಂಟ್ಸ್ ಮ್ಯಾನಿ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಮೀ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಓಕೆ, ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ಫೈನಲಿ ಐ ಹ್ಯಾವ್ ಇನಿಷಿಯೇಟೆಡ್ ಫಾರ್ ದಿಸ್ ಪ್ರಾಬ್ಲಮ್. ಬರ್ರಿಪ್ಪ, ವಿಥೌಟ್ ವೇಸ್ಟಿಂಗ್ ಟೈಮ್ ಶುರು ಮಾಡೋಣ್ರಿ. ಕ್ಯಾಪಿಟಲ್ ಗೇನ್ ಆಯ್ತು. ಮಿಸ್ಟರ್ ರಾಮ್ ಹ್ಯಾ, ನೋಡ್ರಿ ಕ್ವಶನ್ ಎಷ್ಟು ದೊಡ್ಡದು ನೋಡ್ರಿ. ಇದು ಇಷ್ಟು ದೊಡ್ಡ ನಿಮಗೆ ಕೇಳಂಗಿಲ್ಲ ಮೇ ಬಿ ಅನಿಸ್ತು ನಮಗೆ, ಬಟ್ ಹೇಳಕ್ ಬರಂಗಿಲ್ರಿಪ್ಪ, ನೋ ಗ್ಯಾರಂಟಿ. ಮಿಸ್ಟರ್ ರಾಮ್ ಹ್ಯಾಸ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಫಾರ್ ದ ಪ್ರೀವಿಯಸ್ ಇಯರ್ 22-23. ಓಕೆ, ಬಿಸ್ನೆಸ್ ಇನ್ಕಮ್ ಕಂಪ್ಯೂಟೆಡ್ rupees 35,000. ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ರೆಡಿಮೇಡ್ ಕೊಟ್ಬಿಟ್ಟಾನ್ರಿಪ್ಪ. He is owner of 2 residential house. Asset ಹೆಸರು ಏನ್ರಿಪ್ಪ ಇಲ್ಲಿ? ರೆಸಿಡೆನ್ಷಿಯಲ್ ಹೌಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡಬೇಕಿಲ್ಲ. ಓಕೆ, he sold ಏನ್ರಿಪ್ಪ? ಸೇಲ್ ಪ್ರೊಸೀಡ್ಸ್, one of them costing rupees. Okay, cost of acquisition ಏನ್ರಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟ್ರಿಪ್ಪ ಇದು? 1,37,000 in 2008-9 ಇಯರ್ ಆಫ್ ಅಕ್ವಿಸಿಷನ್. ಯಾವಾಗ ಖರೀದಿ ಮಾಡಿದ್ರಿಪ್ಪ ಅದು? 8-9 ಒಳಗೆ. 4 rupees 5,50,000. ಸೇಲ್ ಅಮೌಂಟ್ ಎಷ್ಟ್ರಿಪ್ಪ? ಸೇಲ್ ಪ್ರೊಸೀಡ್ಸ್ ಅಮೌಂಟ್ ಎಷ್ಟ್ರಿಪ್ಪ? 5,50,000. ಕಾಸ್ಟ್ ಆಫ್ ಅಕ್ವಿಸಿಷನ್ 1,37,000. ಇಯರ್ ಆಫ್ ಅಕ್ವಿಸಿಷನ್ 2008-9. ಹಾ, ಸೇಲ್ ಯಾವಾಗ ಆಗಿತ್ರಿಪ್ಪ? ಸೇಲ್ 16/8/2022. ಸೇಲ್ ಯಾವಾಗ ಆಗಿತ್ರಿಪ್ಪ? 16/8/2022 ಸೇಲ್ ಆಗಿತ್ರಿ. And paid brokerage rupees 2,000. ಬ್ರೋಕರೇಜ್ ಎಷ್ಟ್ರಿಪ್ಪ? 2,000. ಓಕೆ, ಫಸ್ಟ್ ಕೇಸ್ ಸಾಲ್ವ್ ಮಾಡೋಣ್ರಿಪ್ಪ. ಬರ್ರಿ ಲಾಸ್ಟ್ ನೋಡೋಣ್ರಿ. ಲಾಸ್ಟ್ ಕಂಪ್ಯೂಟ್ ಹೀಸ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಅಂಡ್ ಗ್ರಾಸ್ ಟೋಟಲ್ ಇನ್ಕಮ್. ಬರ್ರಿಪ್ಪ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್, computation of taxable capital gain and into the gross total income gross total income okay, gross total income of Mr. Ram for the assessment year 2023-24 ಮಾಡ್ರಿ ನೀವು. ಓಕೆ, ಸ್ವಲ್ಪ ಚಾಪೀಸ್ ಎಲ್ಲ ಮಾರ್ಕರ್, ಎಲ್ಲ ಮಾರ್ಕರ್ ಖಾಲಿ ಆಗಿತ್ತು, ಸಾರಿ. ಬರ್ರಿಪ್ಪ ಶುರು ಮಾಡೋಣ್ರಿ. ಪರ್ಟಿಕ್ಯುಲರ್ಸ್ rupees. ಫಸ್ಟ್ ಬರ್ರಿಪ್ಪ, ಫಸ್ಟ್ ಅಸೆಟ್ ಏನ್ರಿಪ್ಪ? ರೆಸಿಡೆನ್ಷಿಯಲ್ ಹೌಸ್. ತಗೋರಿಪ್ಪ, ಫಸ್ಟ್ ಅಸೆಟ್ ಹೆಸರು ಏನ್ರಿಪ್ಪ? ಅದು ನಂಬರ್ ಒನ್ ಅಸೆಟ್ ಹೆಸರು ಏನ್ರಿಪ್ಪ? ರೆಸಿಡೆನ್ಷಿಯಲ್ ಹೌಸ್. ಫಸ್ಟ್ ಅಸೆಟ್ ನೇಮ್ ರೆಸಿಡೆನ್ಷಿಯಲ್ ಹೌಸ್. ಲಾಂಗ್ ಟರ್ಮ್ ಆಯ್ತು, ಲಾಂಗ್ ಟರ್ಮ್, ಅದಕ್ಕೆ ಲಾಂಗ್ ಟರ್ಮ್ ಫಾರ್ಮೆಟ್ ಯೂಸ್ ಮಾಡ್ರಿಪ್ಪ. ಇಲ್ಲೇ ಫಸ್ಟ್ ಏನ್ ಬರ್ಬೇಕ್ರಿಪ್ಪ? ಸೇಲ್ ಪ್ರೊಸೀಡ್ಸ್ ಬರ್ರಿಲ್ಲ. ಸೇಲ್ ಪ್ರೊಸೀಡ್ಸ್ ಆಮೇಲೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಆಮೇಲೆ ನಿಮ್ಗೆ ಸಿಗ್ತೈತ್ರಿಪ್ಪ ಏನ್ರಿ? ಒಂದ ಕಾಲಮ್ ಹಾಕ್ರಿಪ್ಪ, ದೊಡ್ಡ ಕಾಲಮ್ ಇದು ಇಷ್ಟು ಕಾಲಮ್ ಬೇಡ. ಹಾಕ್ರಿ, ಹಿಡಿದ್ರೆ ಪ್ರಾಬ್ಲಮ್ ಇಲ್ಲ. ಆಮೇಲೆ ಏನ್ ಸಿಗ್ತೈತ್ರಿಪ್ಪ ನಿಮ್ಗೆ ಏನ್ರಿ? ನೆಟ್ ಸೇಲ್ ಪ್ರೊಸೀಡ್ಸ್. ಆಮೇಲೆ ಲೆಸ್ ಏನ್ರಿಪ್ಪ? ನಂಬರ್ ಒನ್ ಏನ್ರಿಪ್ಪ? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಫಾರ್ಮುಲಾ ಏನ್ರಿಪ್ಪ? ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ into CII in the year of sale divided by CII in the year of acquisition. ಹೌದಲ್ಲ? ಓಕೆ, ಫಸ್ಟ್ ಮಾಡೋಣ್ರಿಪ್ಪ.
ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲ ಕೊಟ್ಟಿಲ್ಲ. ಫಸ್ಟ್ ಐತ್ ನೋಡಿ, ಇದು ಫಸ್ಟ್ ಇದ್ರಾಗ ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಇಷ್ಟ ಮಟ್ಟ ಸಾಕ್ರಿ. ಸಾಕ್ರಿ ಇಷ್ಟ ಮಟ್ಟ. ಸೇಲ್ ಪ್ರೊಸೀಡ್ಸ್ ಇರಿಪ್ಪ ರೆಸಿಡೆನ್ಷಿಯಲ್ ಹೌಸ್ ಫಸ್ಟ್ ಇದು. ಇದು ನೋಡತ್ತೇನೆ ನಾವು, ಇದು ಸೇಲ್ ಪ್ರೊಸೀಡ್ಸ್ ಅಮೌಂಟ್ ಎಷ್ಟಿಪ್ಪ ಸೋಲ್ಡ್, ಎಷ್ಟು ಅಮೌಂಟ್ ಇಪ್ಪ ಸೇಲ್ ಪ್ರೊಸೀಡ್ಸ್ ಅಮೌಂಟ್ 5,50,000 ತಗೋರಿಪ್ಪ. ಸೇಲ್ ಪ್ರೊಸೀಡ್ಸ್ ಇರಿಪ್ಪ 5,50,000. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ ಬ್ರೋಕರೇಜ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ ಬ್ರೋಕರೇಜ್. ತಗೋರಿಪ್ಪ ಬ್ರೋಕರೇಜ್ ಅಂತ ಬರೀರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ ಬ್ರೋಕರೇಜ್ ಎಷ್ಟೈತ್ರಿಪ್ಪ ಇದು 2,000 rupees. ಬ್ರೋಕರೇಜ್ 2,000 rupees. ಲೆಸ್ ಮಾಡ್ರಿ 5,48,000 ಐ ಥಿಂಕ್. 5,48,000 ಇಂದ ಏನ್ರಿಪ್ಪ ನೆಟ್ ಸೇಲ್ ಪ್ರೊಸೀಡ್ಸ್. ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡೋಣ್ರಿ. ಇಂಡಸ್ಟ್ರಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡ್ರಿಪ್ಪ, ಫಸ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ. ಫಸ್ಟ್ ಒಳಗೆ ರೆಸಿಡೆನ್ಷಿಯಲ್ ಹೌಸ್ ಕೇಸ್ ಒಳಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟ್ರಿಪ್ಪ ನಿಮ್ದು, ಕಾಸ್ಟಿಂಗ್ ಎಷ್ಟಿದ್ದು 1,37,000 ಇಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂದ 1,37,000 ಇಂಟು CII ಇನ್ ದ ಇಯರ್ ಆಫ್ ಸೇಲ್. ಸೇಲ್ ಯಾವ ಡೇಟ್ ಆಗಿತ್ರಿಪ್ಪ ಸೇಲ್? ಸೇಲ್ 2022 ಒಳಗೆ ಆಗಿತ್ರಿಪ್ಪ ಸೇಲ್. CII ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ CII 2022 ಎಲ್ಲಿತ್ರಿ? ಇಲ್ಲಿ ನೋಡ್ರಿ 2022 ಸೇಲ್ 348 ಐತ್ರಿಪ್ಪ. 22-23 ಎಷ್ಟಿಪ್ಪ 348 ತಗೋರಿ. ಸೇಲ್ 22 ಒಳಗೆ ಆಗಿತ್ರಿ. CII 22 ಒಳಗೆ ಎಷ್ಟಿದ್ರಿಪ್ಪ 348 ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್. ಅಕ್ವಿಸಿಷನ್ ಯಾವಾಗ ಆಗಿತ್ರಿಪ್ಪ? ಅಕ್ವಿಸಿಷನ್ ಈ ಗಡಿಗೆ ಆಗಿತ್ರಿಪ್ಪ. ಅಕ್ವಿಸಿಷನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಆಫ್ ಅಕ್ವಿಸಿಷನ್ ಏನ್ರಿಪ್ಪ 2008 ಮತ್ತು 9. 8 ಮತ್ತು 9 ಎಷ್ಟಿತ್ರಿಪ್ಪ? 8 ಮತ್ತು 9 137 ಐತ್ರಿ. ಎಷ್ಟ್ರಿ? 8 ಮತ್ತು 9 137 ಐತಿ. 137 ತಗೋರಿ. ಸಾಲ್ವ್ ಮಾಡಿರೋದು ನೋಡೋಣ. 1,37,000 ಇಂಟು 348 ಡಿವೈಡೆಡ್ ಬೈ 137 3,48,000 ಎಷ್ಟ್ರಿ? 3,48,000. ಓಕೆ, ಈಗ ಲೆಸ್ ಮಾಡ್ರಿಪ್ಪ. ಲೆಸ್ ಮಾಡ್ಬೇಕು. ಲೆಸ್ ಮಾಡ್ರಿಪ್ಪ. 5,48,000 ಮೈನಸ್ 3,48,000 2 lakh ರೀ. ಎಷ್ಟ್ರಿ? 2 lakh. ಪಾಸಿಟಿವ್ ಅಮೌಂಟ್ ಬಂತ್ರಿ. ಏನ್ರಿ? ಪಾಸಿಟಿವ್ ಅಮೌಂಟ್. ಇದು ಏನ್ರಿಪ್ಪ? ಅದು ಕ್ಯಾಪಿಟಲ್ ಗೇನ್ ಫ್ರಮ್ ರೆಸಿಡೆನ್ಷಿಯಲ್ ಹೌಸ್. ಏನ್ರಿ? ಕ್ಯಾಪಿಟಲ್ ಗೇನ್ ಫ್ರಮ್ ರೆಸಿಡೆನ್ಷಿಯಲ್ ಹೌಸ್. ಕ್ಯಾಪಿಟಲ್ ಗೇನ್ ಫ್ರಮ್ ರೆಸಿಡೆನ್ಷಿಯಲ್ ಹೌಸ್. ಇದು ಸೇಮ್ ಅಮೌಂಟ್ ಬಾಜು ಬರ್ರಿಪ್ಪ. ಇಲ್ಲ 2 lakh ಅಂತ ಸೇಮ್ ಅಮೌಂಟ್ ಬಾಜು ಬರ್ರಿ. 2 lakh. ಗಾಟ್ ಇಟ್? ಫಸ್ಟ್ ಒನ್ ಮುಗಿತ್ ನೋಡ್ರಿಪ್ಪ. ಸೆಕೆಂಡ್ ಒನ್ ನೋಡ್ರಿಪ್ಪ. ಸೆಕೆಂಡ್ ಒನ್ ಈಗ ಹಿ ಹ್ಯಾಸ್ ಶೇರ್ಸ್. ಏನ್ರಿಪ್ಪ? ಶೇರ್ಸ್ ನೋಡ್ರಿ. ಶೇರ್ಸ್ ಬಗ್ಗೆ ಲಿಸ್ಟೆಡ್ ಐತಿ, ನಾನ್ ಲಿಸ್ಟೆಡ್ ಐತ್ರಿಪ್ಪ. ಎಲ್ಲೈತಿ? ಶೇರ್ಸ್ ಲಿಸ್ಟೆಡ್ ಐತ್ರಿ, ನಾನ್ ಲಿಸ್ಟೆಡ್ ಎಲ್ಲೈತ್ರಿ? ಏನು ಕೊಟ್ಟಿಲ್ಲ. ಶೇರ್ಸ್ ಲಿಸ್ಟೆಡ್ ಐತ್ರಿ, ನಾನ್ ಲಿಸ್ಟೆಡ್ ಐತ್ರಿ, ಏನು ಕೊಟ್ಟಿಲ್ಲ. ನಮ್ಗೆ ಹಿಡಿದ್ರಿಪ್ಪ ಶೇರ್ಸ್ ಬಗ್ಗೆ ಲಿಸ್ಟೆಡ್ ಐತಿ, ನಾನ್ ಲಿಸ್ಟೆಡ್ ಐತಿ, ಏನು ಇನ್ಫಾರ್ಮೇಶನ್ ಇಲ್ಲ. ಅಂದ್ರೆ ಏನ್ರಿಪ್ಪ? ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ? ಶೇರ್ಸ್ ನಾನ್ ಲಿಸ್ಟೆಡ್ ಅಂತ ಅಸ್ಯೂಮ್ ಮಾಡ್ಬೇಕು ನೀವು. ಶೇರ್ಸ್ ಬಗ್ಗೆ ಲಿಸ್ಟೆಡ್ ಐತಿ, ನಾನ್ ಲಿಸ್ಟೆಡ್ ಐತಿ, ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಮ್ಗೆ. ಅವಾಗ ಏನ್ರಿಪ್ಪ ಏನ್ ಅಸ್ಯೂಮ್ ಮಾಡ್ಬೇಕು ನಾವು? ಶೇರ್ಸ್ ಏನ್ರಿಪ್ಪ ಇದು ನಾನ್ ಲಿಸ್ಟೆಡ್ ಶೇರ್ಸ್. ನಾನ್ ಲಿಸ್ಟೆಡ್ ಶೇರ್ಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡ್ಬೇಕು ಶೇರ್ಸ್ಗೆ. ಯಾಕಂದ್ರೆ ಲಿಸ್ಟೆಡ್ ಮತ್ತು ನಾನ್ ಲಿಸ್ಟೆಡ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಾನ್ ಲಿಸ್ಟೆಡ್ ಶೇರ್ಸ್ ಅಂತ ಅಸ್ಯೂಮ್ ಮಾಡ್ಬೇಕು. ಫೇಸ್ ವ್ಯಾಲ್ಯೂ ಎಷ್ಟ್ರಿಪ್ಪ ಇದು? ಫೇಸ್ ವ್ಯಾಲ್ಯೂ ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟ್ರಿಪ್ಪ? 2,50,000 of a limited company which was purchased for rupees 2,59,000. Cost of acquisition 2,59,000. Fair market value 2,50,000. Whichever is higher. ಯಾವ ಹೈಯರ್ ಐತ್ರಿಪ್ಪ? 2,59,000 ಹೈಯರ್ ಐತ್ರಿಪ್ಪ. ಅದಕ್ಕೆ ಇದು ತಗೋಬೇಕು. 2,59,000 ತಗೋಬೇಕು. 2,50,000 ಬರಂಗಿಲ್ಲ, ಯಾಕಂದ್ರೆ ಕಮ್ಮಿ ಐತಿದ್ದು. ಜಾಸ್ತಿ ಯಾವ್ದಿದೆ ಅದು ತಗೋಬೇಕು. ಫೇರ್ ಮಾರ್ಕೆಟ್ ವ್ಯಾಲ್ಯೂ और ಕಾಸ್ಟ್ ಆಫ್ ಅಕ್ವಿಸಿಷನ್ whichever is higher. 2,59,000 ತಗೋಬೇಕು. In May 2012. Okay. May 2012.
ಯಾವಾಗ ಖರೀದಿ ಮಾಡಾನ್ರಿಪ್ಪ ಮೇ 2012 ಒಳಗ ಯಾವಾಗ ಖರೀದಿ ಆಗಿತ್ರಿ ಇದು ಮೇ 2012 ಒಳಗ he sold ಅಂದ್ರೆ ಸೇಲ್ ಪ್ರೊಸೀಡ್ಸ್ for rupees 9,26,250 on 39/2022 ಒಳಗೆ ಸೇಲ್ ಆಗಿತ್ರಿ and paid brokerage of 1%. ನೋಡೋಂತಿದ್ರಿಪ್ಪ ಸೆಕೆಂಡ್ ಅಸೆಟ್ ಏನ್ರಿಪ್ಪ ನಿಮ್ದ ಏನ್ರಿದು ಶೇರ್ಸ್ ಅಲ್ಲ ಶೇರ್ಸ್ ತಗೋರಿಪ್ಪ ಅಲ್ಲಿ ಶೇರ್ಸ್ ಅಂತ ಬರೀಪ್ಪ ಇಲ್ಲ ನಂಬರ್ 2 shares assumed non-listed shares ಯಾಕ್ರಿಪ್ಪ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ assumed non-listed shares ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ assumed non-listed shares ಫಾರ್ಮುಲಾ ಹಾಕಿರಿಪ್ಪ ಸೇಲ್ ಪ್ರೊಸೀಡ್ಸ್ less selling expenses ಆಮೇಲೆ net sale proceeds ಆಮೇಲೆ less number 1 indexed cost of acquisition okay underline formula ಮತ್ತೆ ಸೇಮ್ ರೀಪ is equal to cost of acquisition into CII in the year of sale divided by CII in the year of acquisition. ಹೌದಲ್ಲ ಇದು ಫಾರ್ಮುಲಾ ಅಲ್ಲ ಓಕೆ ಬರ್ರಿಪ್ಪ ಶೇರ್ಸ್ ಸೇಲ್ ಪ್ರೊಸೀಡ್ಸ್ ವ್ಯಾಲ್ಯೂ ಇಲ್ಲಿತ್ರಿಪ್ಪ ಸೇಲ್ ಪ್ರೊಸೀಡ್ಸ್ ವ್ಯಾಲ್ಯೂ ಇಲ್ಲಿ ನೋಡ್ರಿಪ್ಪ ಸೋಲ್ಡ್ ಎಷ್ಟ್ರಿಪ್ಪ ಸೇಲ್ ಪ್ರೊಸೀಡ್ಸ್ ವ್ಯಾಲ್ಯೂ 9,26,250 9,26,250 ಐತಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ ಬ್ರೋಕರೇಜ್ ನೋಡ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನಪ್ಪ ಬ್ರೋಕರೇಜ್ 1% ತಗೋರಿಪ್ಪ ಅಂತ ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ ಅಮೌಂಟ್ ಇತ್ರಿಪ್ಪ 2000 ರೂಪೀಸ್ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ಬ್ರೋಕರೇಜ್ 1%. ಬ್ರೋಕರೇಜ್ ಯಾವಾಗ್ಲೂ ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಕು ಏನ್ರಿ ಬ್ರೋಕರೇಜ್ ಯಾವಾಗ್ಲೂ ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಕು ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಮೇಲೆ ತಗೋಬೇಕು ಅಂದ್ರೆ ಫೇಸ್ ವ್ಯಾಲ್ಯೂ ಮೇನ್ ವ್ಯಾಲ್ಯೂ ಏನ್ರಿ ಬ್ರೋಕರೇಜ್ ಯಾವಾಗ್ಲೂ ಏನ್ರಿಪ್ಪ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬ್ರೋಕರೇಜ್ ಯಾವಾಗ್ಲೂ ಫೇಸ್ ವ್ಯಾಲ್ಯೂ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಯಾವಾಗ್ಲೂ ನೆನಪಿಟ್ಕೋರಿ ಫೇಸ್ ವ್ಯಾಲ್ಯೂ ಅಂದ್ರೆ ಸೇಮ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಸೇಮ್ ನೆನಪಿಟ್ಕೋರಿ ಓಕೆ ಫೇಸ್ ವ್ಯಾಲ್ಯೂ ಬ್ರೋಕರೇಜ್ ಯಾವಾಗ್ಲೂ ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಕು ಇದು ಪರ್ಚೇಸ್ ವ್ಯಾಲ್ಯೂ ಇದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಫೇಸ್ ವ್ಯಾಲ್ಯೂ ಬ್ರೋಕರೇಜ್ ಯಾವಾಗ್ಲೂ ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಕು ಎಷ್ಟೈತಪ್ಪ ಫೇಸ್ ವ್ಯಾಲ್ಯೂ 2,50,000 ಐತಿ ಅದರ ಮೇಲೆ ತಗೋಬೇಕು 1% ಅಲ್ಲ ಅದು 1% ತಗೋರಿಪ್ಪ 1% 1 divided by 100 into ಫೇಸ್ ವ್ಯಾಲ್ಯೂ ಎಷ್ಟು ಇರ್ಬೋದು 2,50,000 ಎಷ್ಟ್ರಿಪ್ಪ 1% 2,50,000 into 1% 2,500 ಲೆಸ್ ಮಾಡಿರಿಪ್ಪ ಬ್ರೋಕರೇಜ್ 9,26,250 9,26,250 minus 2,500 ಎಷ್ಟ್ರಿಪ್ಪ ಇದು 9,23,750 ಓಕೆ ಇದು ನೆಟ್ ಸೇಲ್ ಪ್ರೊಸೀಡ್ಸ್ ಈಗ ಇದು ಸಾಲ್ವ್ ಮಾಡೋಣ್ರಿಪ್ಪ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನ್ ತಗೋಬೇಕ್ರಿಪ್ಪ ಈಗ ಫೇಸ್ ವ್ಯಾಲ್ಯೂ ತಗೋಬೇಕು ಏನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೋಬೇಕು ಏನ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋಬೇಕು ವಿಚ್ ಎವರ್ ಇಸ್ ಹೈಯರ್ ಯಾವ ಹೈಯರ್ 2,50,000 ಜಾಸ್ತಿ ಐತಿ 2,59,000 ಜಾಸ್ತಿ ಐತಿ 2,59,000 ಜಾಸ್ತಿ ಐತಿ ಅದು ತಗೋಬೇಕು 2,59,000 into CII in the year of ಸೇಲ್ ಯಾವಾಗ ಆಗಿತ್ರಿಪ್ಪ ಅದು ಸೇಲ್ ಯಾವ ಡೇಟ್ ಆಗಿತ್ರಿಪ್ಪ 2022 ಒಳಗ 2022-23 ಎಷ್ಟೈತ್ರಿಪ್ಪ 348 ಐತಿ 348 ತಗೋರಿ ಡಿವೈಡೆಡ್ ಬೈ
CII in the year of acquisition. Acquisition ಅಂದ್ರೆ ಏನ್ರಿಪ್ಪ ಇದು ಯಾವಾಗ ಆಗಿತ್ರಿಪ್ಪ ಇದು ಮೇ 2012 ಮೇ 2 ಅಕ್ವಿಸಿಷನ್ ಯಾವಾಗ ಆಗಿತ್ತು ಇದು ಪರ್ಚೇಸ್ ಫಾರ್ rupees 2,59,000 ಇನ್ ಮೇ 2012 ಒಳಗೆ 2012 ಇಲ್ಲಿ ಐತಿ ನೋಡ್ರಿಪ್ಪ 2012 ಮತ್ತೆ 13 ಎಷ್ಟು ಐತಿಪ್ಪ 200 ಐತಿ ಎಷ್ಟು 200 ತಗೋರಿಪ್ಪ 200 ಮಾಡ್ರಿ ಇದು ಎಷ್ಟು 2,59,000 ಇದು 59,000 ನೋಡ್ರಿಪ್ಪ 2,59,000 into 348 divided by 200 4,50,000 ಬರಿಲ್ಲ 4,50,000 660 ಮಾಡಿದ್ದು ಲೆಸ್ ಮಾಡ್ಬೇಕಲ್ಲ ಲೆಸ್ ಮಾಡ್ರಿಪ್ಪ ಲೆಸ್ ಮಾಡ್ರಿ 9,23,750 minus 4,50,000 660 ಎಷ್ಟಿದ್ದು 4,73,000 4,73,090 ಪಾಸಿಟಿವ್ ಬಂತಲ್ಲ ಪಾಸಿಟಿವ್ ಅಂದ್ರೆ ಏನ್ರಿಪ್ಪ ಇದು ಪಾಸಿಟಿವ್ ಅಂದ್ರೆ ಏನ್ರಿಪ್ಪ ಇದು ಕ್ಯಾಪಿಟಲ್ ಗೇನ್ ಫ್ರಮ್ ಶೇರ್ಸ್ capital gain from shares same amount बाजू बररी पाई 4,73,090 4,73,090 ओके ಏನ್ರಿಪ್ಪ ಫಸ್ಟ್ ಆತ್ರಿಪ್ಪ ಈಗ ಸೆಕೆಂಡ್ ಆತ್ರಿಪ್ಪ ಈಗ ಶೇರ್ಸ್ ನು ಆತ್ರಿ ಈಗ ಏನ್ ಬಾಕಿ ಐತ್ರಿಪ್ಪ ಈಗ ಇದು ಬಾಕಿ ಐತ್ರಿಪ್ಪ ಈಗ ತಿಳಿತಾ ಇಷ್ಟು ಕೊಡಂಗಿಲ್ಲ ಮೇ ಬಿ ಯಾಕಂದ್ರೆ ಬಾಳ ಲೆಂದಿ ಐತ್ರಿಪ್ಪ ಅದು ಪ್ರಾಬ್ಲಮ್ इस तरह ಕೊಡಂಗಿಲ್ಲ ಮೇ ಬಿ इस टाइप ಕೊಡ್ಬೇಕು ನಿಮಗೆ समझ में आप लोगों को अभी कैपिटल गेन का जो है देखो मैं लास्ट क्वेश्चन डिस्कस कर रहे थे केस स्टडी का ठीक है मिस्टर राम हैज द फॉलोइंग इंफॉर्मेशन फॉर द प्रीवियस ईयर 22-23 बिजनेस इनकम दिया हमने कंप्यूट कितना 35,000 हाँ इतना इन्फॉर्मेशन दिया तुम्हारे को टैक्सेबल कैपिटल गेन मालूम करो जीटीआई मालूम करो ग्रॉस टोटल इनकम मालूम करो कंप्यूटेशन ऑफ टैक्सेबल कैपिटल गेन एंड ग्रॉस टोटल इनकम पर्टिकुलर रुपीज ठीक है सबसे पहला असर का नाम क्या दिया रेसिडेंशियल हाउस दिया रेसिडेंशियल हाउस लिख लो पे रेसिडेंशियल हाउस क्या होता है लॉन्ग टर्म कैपिटल एसेट मतलब लॉन्ग टर्म कैपिटल गेन का फॉर्मेट यूज करना ठीक है सही सेल प्रोसेस पहले देखो सेल प्रोसीड्स का अमाउंट कितना दिया 5,50,000 लेस सेलिंग एक्सपेंस कितना दिया हमने ब्रोकरेज का मतलब क्या सेलिंग एक्सपेंस कितना 2,000 रुपीज माइनस करो 5,48,000 इसको क्या बोलते हैं तुम लोग नेट सेल प्रोसीड्स लेस इंडेक्स द कॉस्ट ऑफ एक्विजिशन इनटू सीआईआई इन द ईयर ऑफ सेल डिवाइडेड बाय सीआईआई इन द ईयर ऑफ एक्विजिशन अब कॉस्ट ऑफ एक्विजिशन कहां पे इसके अंदर है ये वाला देखो कॉस्टिंग बोल के देखो ये कॉस्ट ऑफ एक्विजिशन है कितना 1,37,000 इनटू सीआईआई सेल कब हुआ तुम्हारा ये तुम्हारा सेल यहाँ पे देखो सेल बोल के हाँ सेल तुम्हारा सेल कब हुआ ये 22 में हुआ 22 और 23 का तुम्हारा कितना है 348 है 348 डिवाइडेड बाय सीआईआई इन द ईयर ऑफ एक्विजिशन तुम्हारा एक्विजिशन कब हुआ था एक्विजिशन तुम्हारा 2008 और 9 में हुआ था 8 और 9 के टाइम पर तुम्हारा कितना है सीआईआई 137 है 137 सॉल्व करो 3,48 उसमें से निकालो बचा कितना 2 लाख पॉजिटिव बचा है पॉजिटिव मतलब कैपिटल गेन फ्रॉम रेसिडेंशियल हाउस उसके बाजू क्लोज हो गया हो सेकंड वाला क्या है भी तुम्हारा असर का नाम क्या है शेयर्स बोल के दिया शेयर्स लिख लो यहाँ पे शेयर्स बोल के अब ये शेयर्स लिस्टेड है या नॉन लिस्टेड है लिस्टेड है तो शॉर्ट टर्म कैपिटल गेन अगर नॉन लिस्टेड है तो लॉन्ग टर्म कैपिटल गेन शेयर्स के बारे में लिस्टेड है या नॉन लिस्टेड है कुछ भी इंफॉर्मेशन हमारे पास अवेलेबल नहीं है तो हम लोग अज्यूम करना शेयर्स क्या होता नॉन लिस्टेड शेयर्स होता बोल के अज्यूम करना शेयर्स अज्यूम्ड नॉन लिस्टेड शेयर्स बोल के अब इसका देखेंगे फेस वैल्यू कितना है इसका फेस वैल्यू मतलब फेयर मार्केट वैल्यू कितना है उसका 2,50,000 है परचेस कितने को किया था 2,59,000 को दोनों में से ज्यादा कौन सा है विचएवर इज हायर कॉस्ट ऑफ एक्विजिशन और फेयर मार्केट वैल्यू विचएवर इज हायर दोनों में से हायर कौन सा है 2,59,000 इसको लेना हमें उसकी डेट कौन सी मई 2012 की सेल प्रोसीड्स कितने को कर रहा है 9,26,250 को कर रहा लेस सेलिंग एक्सपेंसेस कितना दिया है ब्रोकरेज दिया देखो 1% यहाँ पे अमाउंट दिया था यहाँ पे सिर्फ रेट दिया याद रख लो ब्रोकरेज हमेशा फेयर मार्केट वैल्यू के ऊपर निकलता या तो फेस वैल्यू के ऊपर निकलता फेस वैल्यू हमारे पास है 2,50,000 उसके ऊपर 1% निकालना भी लेस सेलिंग एक्सपेंस ब्रोकरेज कितना 1% किसके फेस वैल्यू के ऊपर 2,50,000 के ऊपर निकालो 2,500 लेस करो 9,23,750 इसको क्या बोलते हैं नेट सेल प्रोसीड्स अब लेस इंडेक्स द कॉस्ट ऑफ एक्विजिशन इनटू वही फार्मूला अब कॉस्ट ऑफ एक्विजिशन मतलब ये वाला दोनों में से हायर कौन सा है 2,59,000 इसको ले लो 2,59,000 इनटू सेल कब हुआ इसका सेल हुआ 2022 को 22 और 23 का कितना है 348 है 348
डिवाइडेड बाय ये एक्विजिशन कब किया हमने मई 2012 को 2012 और 13 के टाइम पे कितना है 200 डालो यहाँ पे कितना है 4,50,660 इसमें से लेस करो 4,73,090 सेम बाजू लिख लो ये भी पॉजिटिव आया मतलब कैपिटल गेन फ्रॉम शेयर्स समझ में आया गॉट इट यहाँ पे लिख लो तुम्हें कितना कितना आंसर आया बोल के मेरे को रफ चाहिए कैपिटल गेन आया कितना आया इसका 2 लाख आया रफ आए तो ನನಗೆ ಬೇಕು ಶೇರ್ಸ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿರಪ್ಪ ಅದು ಶೇರ್ಸ್ 4,73,090 ಓಕೆ ತಿಳಿತಲ್ಲ ಸ್ಕ್ರೀನ್ ಶಾಟ್ ತಗೋರಿಪ್ಪ ನಾನು ರಫ್ ಮಾಡ್ತೀನಿ ಈಗ ಯಾಕಂದ್ರೆ ಮತ್ತೆ ಮಾಡಬೇಕಲ್ಲ ಬೇರೆ ಇದಕ್ಕೆ ಓಕೆ ಬರ್ರಿಪ್ಪ ಈಗ ಶುರು ಮಾಡೋಣ್ರಿ ನೆಕ್ಸ್ಟ್ ಒನ್ ಯಾವ್ದ್ರಿಪ್ಪ ಇದು ಇದು ಬಾಕಿ ಇತ್ತಲ್ಲ ಈಗ ಪರ್ಸನಲ್ ಕಾರ್ ತಗೋರಿ ಇಲ್ಲ ಇದು ರಫ್ ಮಾಡ್ತೀನಿ ಈಗ ಯಾವ್ದ್ರಿಪ್ಪ 1 ಆ3 2 ಆ3 ಈಗ 3 ಅಲ್ಲ 3 ಬರೀರಿಪ್ಪ ಇಲ್ಲಿ 3 ಏನ್ರಿಪ್ಪ ಇದು 3 ಅಸೆಟ್ ನೇಮ್ ಏನ್ರಿಪ್ಪ ಇದು ಆನ್ 30th November 2022 he sold his personal car ತಗೋರಿಪ್ಪ personal car for ₹90 it was purchased ಬರಂಗಿಲ್ಲ ಏನು ಓದೋಕ್ ಹೋಗ್ಬೇಡ್ರಿ ಪರ್ಸನಲ್ ಕಾರ್ ಬಂತಲ್ಲ ಮುಗಿತ್ ಇದು ಯಾವ್ದು ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ ಪರ್ಸನಲ್ ಕಾರ್ ಎಕ್ಸೆಂಪ್ಟೆಡ್ ಇಟ್ ಈಸ್ exempted from capital gain ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ ಇಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಟೆಡ್ ಅಂತ ಬರೀಪ ಬೇಕಂದ್ರೆ ओके इधर मेले कैलकुलेशन मारा बरंगिल्ला इधर मुगित पर्सनल कार के ऊपर कैलकुलेशन हम लोग नहीं कर सकते पर्सनल कार बोल के दिया उन्हें पर्सनल कार हम लोग कैलकुलेशन नहीं कर सकते इट इज एग्जेम्प्टेड फ्रॉम कैपिटल गेन एग्जेम्प्टेड मुगित ಅದು नेक्स्ट ನೋಡೋಣ ರೀ ಈಗ ಇದು he sold a listed debentures ಆಯ್ತು ನೋಡಿ listed debenture ಅಂದ್ರೆ ಏನ್ರಿಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡಬೇಕು of a company on first sold sale proceeds ಯಾವಾಗ ಸೇಲ್ ಆಗ್ಯಾನ್ರಿಪ್ಪ ಯಾವಾಗ ಸೇಲ್ ಆಗಿತ್ರಿ ಇದು 2022 ಒಳಗೆ ಸೇಲ್ ಆಗಿತ್ರಿಪ್ಪ for rupees 1,83,000 sale proceeds 1,83,000 purchase ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ 1,52,600 ಯಾವಾಗ್ರಿಪ್ಪ 1 February 2005 ಓಕೆ ಬರ್ರಿಪ್ಪ ಶುರು ಮಾಡೋಣ್ರಿ ಇದು ರಫ್ ಮಾಡ್ಬಿಡ್ತೀನಿ ಬೇಡ ओके पर्सनल कार ಏನ್ರಿಪ್ಪ पर्सनल belongingness ಏನ್ರಿಪ್ಪ exempted ರಿಪ್ಪ पर्सनल belongingness ಏನ್ರಿಪ್ಪ exempted personal assets exempt ರಿಪ್ಪ from capital gain ಅಂದ್ರೆ personal car fourth ಅಲ್ಲ ಈಗ 1 2 3 ಈಗ fourth ಏನ್ರಿಪ್ಪ ಇದು listed debentures ತಗೋರಿಪ್ಪ listed debentures okay wait a minute okay listed debentures ಅಲ್ಲ ಈಗ listed debentures ಗೆ ನೋಡ್ರಿಪ್ಪ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಬರ್ರಿಪ್ಪ ಫಸ್ಟ್ ಸೇಲ್ proceeds
ಆಮೇಲೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಆಮೇಲೆ ನೆಟ್ ಸೇಲ್ ಪ್ರೊಸೀಡ್ಸ್, ನೆಟ್ ಸೇಲ್ ಪ್ರೊಸೀಡ್ಸ್, ಆಮೇಲೆ ಲೆಸ್ ನಂಬರ್ 1 ಇದು ಲೆಸ್ ಆಯ್ತು. ಲೆಸ್ ನಂಬರ್ 1 ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಂಗಿಲ್ಲ. ಯಾಕಂದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಿಸ್ಟೆಡ್ ಡಿಬೆಂಚರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಂಗಿಲ್ಲ, ಬರೇ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡ್ರಿ, ನಿಮ್ಗೆ ಸಿಗ್ತೈತ್ರಿಪ್ಪ. ಓಕೆ ನೋಡಂತಾಡ್ರಿಪ್ಪ. ಫಸ್ಟ್ ಲಿಸ್ಟೆಡ್ ಡಿಬೆಂಚರ್ಸ್ ಒಳಗೆ ಸೇಲ್ ಪ್ರೊಸೀಡ್ಸ್ ಎಲ್ಲಿದ್ರಿಪ್ಪ? ಇದ ಲಿಸ್ಟೆಡ್ ಡಿಬೆಂಚರ್ಸ್ ಸೋಲ್ಡ್ ಸೇಲ್ ಪ್ರೊಸೀಡ್ಸ್ ಎಷ್ಟು ಐತ್ರಿಪ್ಪ? 1,83,000 ತಗೋರಿಪ್ಪ. ಸೇಲ್ ಪ್ರೊಸೀಡ್ಸ್ 1,83,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿದ್ರಿಪ್ಪ? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬ್ರೋಕರೇಜ್ ಕಮಿಷನ್ ಏನು ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್. ಏನು ಕೊಟ್ಟಿಲ್ಲ, ಸೇಮ್ 1,83,000. ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಲ್ಲಿದ್ರಿಪ್ಪ? ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದರ ಪರ್ಚೇಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 1,52,600 ತಗೋರಿಪ್ಪ. 1,52,600. ಫಾರ್ಮುಲಾ ಬರಂಗಿಲ್ಲ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರಂಗಿಲ್ಲ. ಲೆಸ್ ಮಾಡ್ರಿಪ್ಪ. 1,83,000 ಮೈನಸ್ 1,52,600 ಎಷ್ಟ್ರಿಪ್ಪ? ಇದು 30,400. ಪಾಸಿಟಿವ್ ಬಂತಲ್ಲ, ಪಾಸಿಟಿವ್ ಸೇಮ್ ಬಾಜು ಬರೀರಿಪ್ಪ. 30,400 ಅಂತ. ಇದು ಶಾರ್ಟ್ ಟರ್ಮ್ ಅಲ್ಲ, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಾಮ್ ಲಿಸ್ಟೆಡ್ ಡಿಬೆಂಚರ್ಸ್ ಅಲ್ಲ, ಅದು ತಡೀರಿಪ್ಪ. ಇದು ಫ್ರಾಮ್ ಲಿಸ್ಟೆಡ್ ಡಿಬೆಂಚರ್ಸ್. ಓಕೆ ಮುಗಿತ್ರಿ ಇದು. ಡನ್. ಲಾಸ್ಟ್ ಒಂದ್ ಐತ್ರಿಪ್ಪ, ಏನ್ರಿ? ಆರ್ನಾಮೆಂಟ್. ಸೋಲ್ಡ್ ಆರ್ನಾಮೆಂಟ್. ಆರ್ನಾಮೆಂಟ್ ಅಂದ್ರೆ ಏನ್ರಿಪ್ಪ? ಜ್ಯುವೆಲರೀಸ್. ಓಕೆ, ಜ್ಯುವೆಲರಿ ಅಲ್ವಾ? ಗ್ರ್ಯಾಂಡ್ ಫಾದರ್ 1944. ಓಕೆ, ಆರ್ನಾಮೆಂಟ್ಸ್ ಮೀನ್ಸ್ ಜ್ಯುವೆಲರಿ. ಓ ಐ ಥಿಂಕ್ ಸಮಥಿಂಗ್ ಜ್ಯುವೆಲರಿ ಮೇ ಬಿ. ಆರ್ನಾಮೆಂಟ್ ಮೀನ್ಸ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಆಯ್ತು. ಆರ್ನಾಮೆಂಟ್ ಮೀನ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾಕಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂನು ಕೊಟ್ಟಾರ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅದೆಲ್ಲ ಕೊಟ್ಬಿಟ್ಟಾರಿಪ್ಪ, ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು. ಆರ್ನಾಮೆಂಟ್ ತಗೋರಿಪ್ಪ. ಆರ್ನಾಮೆಂಟ್ ಫಿಫ್ತ್ ಅಸೆಟ್ ಅಲ್ಲ, ಅದು ಫಿಫ್ತ್ ಅಸೆಟ್. ಆರ್ನಾಮೆಂಟ್ ಅಂದ್ರೆ ಆರ್ನಾಮೆಂಟ್ ಇನ್ನು ಏನಿಪ್ಪ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮುಲೇಟ್ ಮಾಡ್ಬೇಕು. ಬರೀಪ್ಪ. ಸೇಲ್ ಪ್ರೊಸೀಡ್ಸ್ ಆಮೇಲೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಮೇಲೆ ಏನ್ರಿಪ್ಪ? ನೆಟ್ ಸೇಲ್ ಪ್ರೊಸೀಡ್ಸ್ ಆಮೇಲೆ ಲೆಸ್ ನಂಬರ್ 1 ಏನ್ರಿಪ್ಪ? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲ, ಲಾಂಗ್ ಟರ್ಮ್ ಅಲ್ಲ, ಅದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂಡರ್ಲೈನ್ ಮಾಡ್ರಿ, ಫಾರ್ಮುಲಾ ಹಾಕ್ರಿ. ಕಾಸ್ಟ್ ಆಫ್ ಅಕ್ವಿಸಿಷನ್ into CII in the year of sale divided by CII in the year of acquisition. ಹೌದಲ್ಲ? ಇದು ಫಾರ್ಮುಲಾ ಅಲ್ಲ, ಫಿಲ್ ಮಾಡೋಣ್ರಿಪ್ಪ. ಆರ್ನಾಮೆಂಟ್ ಸೇಲ್ ಪ್ರೊಸೀಡ್ಸ್ ಎಲ್ಲಿದ್ರಿಪ್ಪ? ಆರ್ನಾಮೆಂಟ್ ಇಲ್ಲಿ ನೋಡ್ರಿಪ್ಪ. ಆರ್ನಾಮೆಂಟ್ ಸೇಲ್ ಹಿ ಸೋಲ್ಡ್ ಅಂದ್ರೆ ಸೇಲ್ ಪ್ರೊಸೀಡ್ಸ್ ಯಾವಾಗ ಸೇಲ್ ಆಗಿದ್ರಿಪ್ಪ? ಇದು 2022 ಒಳಗ ₹18,80,000. ಸೇಲ್ ಪ್ರೊಸೀಡ್ಸ್ ಎಷ್ಟ್ರಿಪ್ಪ? ಇದು 18,80,000 ತಗೋರಿ. 18,80,000 ಕರೆಕ್ಟಾ?
ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬೇಕು ನಮಗೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಲ್ಲಿತ್ರಿಪ್ಪ? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಬ್ರೋಕರೇಜ್ ಕಮಿಷನ್ ಕೊಟ್ಟಿಲ್ಲ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್. ಸೇಮ್ 18,80,000. ಇದು ನೆಟ್ ಸೇಲ್ ಪ್ರೊಸೀಡ್ಸ್, ಕರೆಕ್ಟಾ? ಈಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡೋಣ್ರಿಪ್ಪ. ಈಗ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರ್ರಿ, ಇಲ್ಲೇ ಬರ್ರಿ. which has cost his grandfather rupees 50,000. ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ 50,000 or the ಅಜ್ಜ ಗ್ರ್ಯಾಂಡ್ ಫಾದರ್ ಅವ್ರ ಅಜ್ಜ ಖರೀದಿ ಮಾಡಿದ್ರು. ಇದು ಎಷ್ಟಿಗೆ? 50,000ಗೆ ಆರ್ನಮೆಂಟ್ ಖರೀದಿ ಮಾಡಿದ್ರಿಪ್ಪ. ಯಾವಾಗ? 1945 ಆವಾಗ ಖರೀದಿ ಮಾಡಿದ್ರಿಪ್ಪ ಅವ್ರ ಅಜ್ಜ. ಕಾಸ್ಟ್ ಆಫ್ ಅಕ್ವಿಸಿಷನ್. ಬಟ್ ಅಂಡ್ ನಾವ್ ಕರೆಂಟ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಬಿಟ್ಟೆ ನೋಡ್ರಿ. ನಾವು ಕರೆಂಟ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಒಳಗೆ ಎಷ್ಟು ಐತಿಪ್ಪ? 5 lakh ಐತಿ. ಕಾಸ್ಟ್ ಆಫ್ ಅಕ್ವಿಸಿಷನ್ 50,000, ಫೇರ್ ಮಾರ್ಕೆಟ್ ವ್ಯಾಲ್ಯೂ 5 lakh. ವಿಚ್ ಎವರ್ ಇಸ್ ಹೈಯರ್. ಯಾವ್ದು ಹೈಯರ್ ಐತ್ರಿಪ್ಪ? 5 lakh ಹೈಯರ್ ಐತ್ರಿ. ಅದು ನಿಮ್ದು ಕಾಸ್ಟ್ ಆಫ್ ಅಕ್ವಿಸಿಷನ್ 5 lakh ತಗೋಬೇಕು. 50,000 ಬರಂಗಿಲ್ಲ, ಯಾಕಂದ್ರೆ ಜಾಸ್ತಿ ಐತಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ. CII ಇನ್ ದ ಇಯರ್ ಆಫ್ ಸೇಲ್. ಸೇಲ್ ಯಾವಾಗ ಆಗಿತ್ರಿಪ್ಪ? ಅದು ಸೇಲ್ 22 ಒಳಗೆ ಆಗಿತ್ರಿಪ್ಪ. 22 ಒಳಗ ಸೇಲ್ ಎಷ್ಟಿಪ್ಪ? 348 ಐತಿ. ತಗೋರಿ 348 ಡಿವೈಡೆಡ್ ಬೈ CII ಇನ್ ದ ಇಯರ್ ಆಫ್ ಅಕ್ವಿಸಿಷನ್. 5 lakh ತಗೊಂಡ್ಬಿಟ್ರಿ ನಾವು. ಏನ್ರಿಪ್ಪ? 5 lakh ತಗೊಂಡ್ಬಿಟ್ರಿ ಇಲ್ಲ. 5 lakh ಡೇಟ್ ಏನ್ರಿಪ್ಪ? ಅದು 5 lakh 2001 ಅಲ್ಲ, 2001 ಮತ್ತೆ 2 ಎಷ್ಟಿತ್ರಿಪ್ಪ? 100 ಐತಿ. ಎಷ್ಟ್ರಿ? 100 ತಗೋರಿ. ಮಾಡ್ರಿ ಇದು 5 lakh into 348 divided by 100 ಎಷ್ಟಿದು? 17,40,000. ಎಷ್ಟ್ರಿ? 17,40,000 ತಗೋರಿಪ್ಪ. 17,40,000 ಏನ್ ಮಾಡ್ಬೇಕು? ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡ್ರಿಪ್ಪ. 18,80,000 ಮೈನಸ್ 17,40,000 1,40,000 ನಿಮ್ದು ಆನ್ಸರ್. 1,40,000 ಪಾಸಿಟಿವ್ ಅಂತಲ್ಲ, 1,40,000 ಏನ್ರಿಪ್ಪ? ಪಾಸಿಟಿವ್ ಬಂತ್ರಿ. ಪಾಸಿಟಿವ್. ಇದು ಏನ್ರಿಪ್ಪ? ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಫ್ರಾಮ್ ornament. ಕ್ಯಾಪಿಟಲ್ ಗೇನ್ ಫ್ರಾಮ್ ಆರ್ನಮೆಂಟ್ ಪಾಸಿಟಿವ್ ಐತ್ರಿಪ್ಪ. ಪಾಸಿಟಿವ್ ಹೊರಗೆ ಬರೀರಿ. ಓಕೆ, ಇದನ್ನು ಮುಗಿತ್ರಿ. ಈಗ ಟೋಟಲ್ ಕ್ಯಾಪಿಟಲ್ ಗೇನ್. ಈಗ ಏನ್ರಿಪ್ಪ? ಈಗ ಟೋಟಲ್ ಕ್ಯಾಪಿಟಲ್ ಗೇನ್ ಬರೀರಿ. ಟೋಟಲ್ ಕ್ಯಾಪಿಟಲ್ ಗೇನ್ ಅಂತ. ಟೋಟಲ್ ಕ್ಯಾಪಿಟಲ್ ಗೇನ್ ಫಸ್ಟ್ ಟೋಟಲ್ ಕ್ಯಾಪಿಟಲ್ ಎಲ್ಲ ಮುಗಿತ್ರಿ. ಫಸ್ಟ್ ಕ್ಯಾಪಿಟಲ್ ಗೇನ್ ಎಷ್ಟ್ರಿಪ್ಪ? ಫಸ್ಟ್ ಕ್ಯಾಪಿಟಲ್ ಗೇನ್ ಆನ್ಸರ್ ಎಷ್ಟು ಬಂದಿರಿಪ್ಪ? 2 lakh ಬಂದಿರಿ. ಫಸ್ಟ್ ಆನ್ಸರ್ ಏನ್ರಿಪ್ಪ? 2 lakh ಬಂದಿರಿ. 2 lakh ಪ್ಲಸ್ ಸೆಕೆಂಡ್ ಅಸೆಟ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿರಿಪ್ಪ? 4,73,090 ಬಂದಿರಿಪ್ಪ ಆನ್ಸರ್. 4,73,090 ಬಂದಿದೆ ಆನ್ಸರ್. ಪ್ಲಸ್ ಹೌದಲ್ಲ? ಥರ್ಡ್ ಆನ್ಸರ್, ಥರ್ಡ್ ಕ್ಯಾಪಿಟಲ್ ಅಸೆಟ್ ಆನ್ಸರ್ ಬಂದಿಲ್ಲ. ಎಕ್ಸಾಮ್ಟೆಡ್ ಐತಿ, ಬರಂಗಿಲ್ಲ. ಫೋರ್ತ್ ಕ್ಯಾಪಿಟಲ್ ಅಸೆಟ್ ಎಷ್ಟು ಬಂದಿರಿಪ್ಪ? ಇದು ಫೋರ್ತ್ ಕ್ಯಾಪಿಟಲ್ ಅಸೆಟ್ ಆನ್ಸರ್ 30,400. ಎಲ್ಲ ಪಾಸಿಟಿವ್ ಐತ್ರಿ. ಎಲ್ಲ ಪಾಸಿಟಿವ್, ಯಾವ್ದು ನೆಗೆಟಿವ್ ಇಲ್ಲ. ಎಲ್ಲ ಪಾಸಿಟಿವ್. ಎಲ್ಲ ಆನ್ಸರ್ ಏನ್ರಿಪ್ಪ? ಪಾಸಿಟಿವ್ ಐತಿ. ಫೋರ್ತ್ ಆನ್ಸರ್ ಎಷ್ಟ್ರಿಪ್ಪ? 30,400. ಎಲ್ಲ ಪಾಸಿಟಿವ್. ನೆಗೆಟಿವ್ ಅಂದ್ರೆ ಮೈನಸ್ ಮಾಡ್ಕೋಬೇಕು. ಎಲ್ಲೇ ಲಾಸ್ ಬಂದ್ರೆ ಮೈನಸ್ ಮಾಡ್ಕೋಬೇಕಿಲ್ಲ. ಎಲ್ಲೇ ಲಾಸ್ ಬಂದ್ರೆ ಫಸ್ಟ್ ಪಾಸಿಟಿವ್ ಆಡ್ ಮಾಡ್ರಿ, ನೆಗೆಟಿವ್ ಆಮೇಲೆ ಲೆಸ್ ಮಾಡ್ಬಿಟ್ರಿಪ್ಪ. ಎಲ್ಲ ಪಾಸಿಟಿವ್ ಐತಿ. ಈಗ ಬಟ್ ಈ ಪ್ರಾಬ್ಲಮ್ ಒಳಗೆ ಎಲ್ಲ ಪಾಸಿಟಿವ್ ಐತಿ. ಬೈ ಚಾನ್ಸ್ ಇಲ್ಲೇ ಇದು ಲಾಸ್ ಬಂದ್ಬಿಟ್ರಿಪ್ಪ. ಅವಾಗ ಲೆಸ್ ಮಾಡ್ಕೋಬೇಕು. ತಡಿಪ್ಪ ಫಸ್ಟ್ ಮಾಡೋಣ್ರಿ. ಪಾಸಿಟಿವ್ ಐತಿ, ಪಾಸಿಟಿವ್ ಆಡ್ ಮಾಡ್ರಿಪ್ಪ. ಫಿಫ್ತ್ ಅಸೆಟ್ ಆನ್ಸರ್ ಎಷ್ಟು ಬಂದ್ರಿಪ್ಪ? ಟೋಟಲ್ 1,40,000 ಬಂದ್ರಿಪ್ಪ. ಪ್ಲಸ್ 1,40,000 ಎಲ್ಲ ಅಸೆಟ್ ಆತಲ್ಲ. 1 2 3 4 5 ಐತಿ. 5 ಬರಂಗಿಲ್ಲ. ಯಾಕ್ರಿ? 5 ಪರ್ಸನಲ್ ಇದು ಐತಿ, ಎಕ್ಸಾಮ್ ಐತಿ. ಬೈ ಚಾನ್ಸ್ ಇದು ನೆಗೆಟಿವ್ ಬಂದ್ಬಿಟ್ರಿಪ್ಪ. ಇಲ್ಲಿ ಬೈ ಚಾನ್ಸ್ ಎಕ್ಸಾಮ್ ಅಲ್ಲಿ ಇದು ನೆಗೆಟಿವ್ ಬಂತ್ರಿ. ಅವಾಗ ಏನ್ ಮಾಡ್ತೀರಿಪ್ಪ? ಫಸ್ಟ್ ಪಾಸಿಟಿವ್ ಆಡ್ ಮಾಡ್ರಿ. ಇದು ಪಾಸಿಟಿವ್ ಇದು ಪಾಸಿಟಿವ್ ಆಡ್ ಮಾಡ್ರಿ. ಆಮೇಲೆ ನೆಗೆಟಿವ್ ಲೆಸ್ ಮಾಡ್ಬಿಟ್ರಿಪ್ಪ. ತಿಳಿತಾ? ಹಿಂಗ್ ಮಾಡ್ಬೇಕು. ಈಗ ಟೋಟಲ್ ಕ್ಯಾಪಿಟಲ್ ಗೇನ್ ನೋಡೋಣ್ರಿಪ್ಪ. ಎಷ್ಟ್ರಿ? 2 lakh. ಇದ ಆನ್ಸರ್. ಫಸ್ಟ್ ಆನ್ಸರ್ 2 lakh ಬಂದಿರಿ. ಸೆಕೆಂಡ್ ಆನ್ಸರ್
4,73,090 ಬಂದ್ರಿಪ್ಪ. ಥರ್ಡ್ ಆನ್ಸರ್ एग्जाम्ट. फोर्थ आंसर 30,400. फिफ्थ आंसर 1,40,000. ठीक है. 2 लाख प्लस 4,73,090 ओके प्लस 30,400 प्लस 1,40,000. ಎಷ್ಟು ರೀಪ ಟೋಟಲ್ ಆನ್ಸರ್ ನಿಮ್ಗೆ 8,43,090. 8,43,090. 8,43,090 ನಿಮ್ದು ಆನ್ಸರ್ ಬಂತು. ಸಾರಿ 8,43,490. 8,43,490 ಇದು ನಿಮ್ದು ಕ್ಯಾಪಿಟಲ್ ಗೇನ್. ಇದು ನಿಮ್ದು ಏನ್ರಿಪ್ಪ ಕ್ಯಾಪಿಟಲ್ ಗೇನ್. ಎಲ್ಲ ಕ್ಯಾಪಿಟಲ್ ಗೇನ್ ಮುಗಿತ್ರಿಪ್ಪ. ಇದು ಮುಗಿತು, ಇದು ಮುಗಿತು. ಒಂದ್ ಬಾಕಿ ಐತ್ರಿಪ್ಪ, ಬಿಸ್ನೆಸ್ ಇನ್ಕಮ್ ಬಾಕಿ ಐತಿ. ಬಿಸ್ನೆಸ್ ಇನ್ಕಮ್ ಕಂಪ್ಯೂಟೆಡ್ ಬಾಕಿ ಐತಿ. ತಗೋರಿಪ್ಪ ಅದು ಒಂದು ಟೋಟಲ್ ಕ್ಯಾಪಿಟಲ್ ಗೇನ್. ಬಿಸ್ನೆಸ್ ಇನ್ಕಮ್, ಬಿಸ್ನೆಸ್ ಇನ್ಕಮ್, ಬಿಸ್ನೆಸ್ ಇನ್ಕಮ್ ಕಂಪ್ಯೂಟೆಡ್. ಬಿಸ್ನೆಸ್ ಇನ್ಕಮ್ ಕಂಪ್ಯೂಟೆಡ್ ಎಷ್ಟಿತ್ರಿಪ್ಪ? ಬಿಸ್ನೆಸ್ ಇನ್ಕಮ್ ಕಂಪ್ಯೂಟೆಡ್ 35,000 ಐತ್ರಿಪ್ಪ. 35,000 ಆಡ್ ಮಾಡಿರಲಿಲ್ಲ. ಆಡ್ ಮಾಡ್ಕೋಬೇಕು. ಎಲ್ಲ ಮುಗಿತಲ್ಲ, ಎಲ್ಲ ಮುಗಿತ್ರಿ. ಇದನ್ನ ಒಂದು ಮುಗಿಸ್ಬಿಡ್ರಿಪ್ಪ. ಬಿಸ್ನೆಸ್ ಇನ್ಕಮ್ 35,000. 8,43,490 ಪ್ಲಸ್ 35,000 ಎಷ್ಟು ಬಂದ್ರಿಪ್ಪ ಆನ್ಸರ್? ಟೋಟಲ್ ಸೇರಿಸಿ 8,78,000. 8,78,490. 490 ನಿಮ್ದು ಏನ್ರಿಪ್ಪ? ಇದು ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್. ग्रॉस टोटल इनकम. ग्रॉस टोटल इनकम मुगित नोड्रि ಇಲ್ಲಿ आंसर. ओके फाइनली निम्न आंसर मुगित. समझ में आया? लिस्टेड डिबेंचर्स था अभी. शॉर्ट टर्म कैपिटल एसेट, तो शॉर्ट टर्म कैपिटल गेन का फॉर्मेट हम लोग यूज करते हैं. सेल शॉर्ट टर्म लिस्टेड डिबेंचर में सेल प्रोसेस कितना दिया हमने? 1,83,000 दिया. सेलिंग एक्सपेंस हमारे को नहीं दिया इसके अंदर, देखो तुम्हें नहीं दिया, इसलिए डैश 1,83,000 तुम्हारा नेट सेल प्रोसीड्स. इसके अंदर में इंडेक्स्ड कॉस्ट ऑफ एक्विजिशन नहीं करते. क्यों? शॉर्ट टर्म है ये. तो कॉस्ट ऑफ एक्विजिशन कितने को परचेस किया था ने? लिस्टेड डिबेंचर कॉस्ट कितने को? 1,52,600 को परचेस किया था. लेस करो 30,400 पॉजिटिव आया. ये भी शॉर्ट टर्म कैपिटल गेन फ्रॉम लिस्टेड डिबेंचर्स. लिखो लिखो. नेक्स्ट अभी ऑर्नामेंट. फिफ्थ वाला क्या है? फिफ्थ वाला ठीक है. फिफ्थ वाला ऑर्नामेंट. ऑर्नामेंट मतलब एक ज्वेलरी शायद मे बी ज्वेलरी. लॉन्ग टर्म कैपिटल गेन. हाँ लॉन्ग टर्म कैपिटल एसेट हो. क्यों? फेयर मार्केट वैल्यू दिया है. लॉन्ग टर्म कैपिटल एसेट. सेल प्रोसीड्स कितने को सेल किया हमने? सेल कितने किया? 18,80,000 को. लेस सेलिंग एक्सपेंस दिया क्या? सेलिंग एक्सपेंस कहाँ पे भी नहीं दिया. ब्रोकरेज कमीशन नहीं दिया. तो सेम तुम्हारा नेट सेल प्रोसीड्स. इंडेक्स्ड कॉस्ट ऑफ एक्विजिशन क्यों? लॉन्ग टर्म है तो कॉस्ट ऑफ एक्विजिशन देखो यहाँ पे. कॉस्ट ऑफ एक्विजिशन. ऑर्नामेंट उसके कॉस्ट उसके ग्रैंडफादर परचेस किए थे. कब परचेस किए थे? 1945 को. कितने रुपीस देके? 50,000 को. बट अभी प्रेजेंट नाउ अभी इसकी प्रेजेंट वैल्यू कितनी है? उसकी भी फेयर मार्केट वैल्यू इसकी भी 1 के हिसाब से 5 लाख है. तो कॉस्ट ऑफ एक्विजिशन और फेयर मार्केट वैल्यू विच एवर इज हायर. दोनों में से हायर कौन सा है? दोनों में से हायर कौन सा? 5 लाख है. तो 5 लाख ले लो यहाँ पे. इंटू सेल कब हुआ तुम्हारा? सेल कब हुआ? ये 22 को हुआ. तो 22 और 23 में कितना है? 348 है. 348 ले लो डिवाइड बाय CI इंजीनियर ऑफ एक्विजिशन. कब हुआ वो एक्विजिशन तुम्हारा? 1945 को. वो तो नहीं लेते हैं. क्यों? हम लोग लिए क्या? 5 लाख लिए हम लोग. क्या लिए? 5 लाख. तो 5 लाख लिए तो उसकी डेट क्या थी? 2001 थी. 2001 और 2 में कितना था? 100 था. तो हम लोग 100 लिए. इसको सॉल्व करें 17,40,000 आया. इसमें से लेस करें 1,40,000 आया. क्या है? कैपिटल गेन फ्रॉम ऑर्नामेंट. असल का नाम क्या है? ऑर्नामेंट. वो 1,40,000 बाहर लिख लो. अब टोटल कैपिटल गेन तुम्हारा कितना हुआ? फर्स्ट असेट का कैपिटल गेन कितना था तुम्हारा? 2 लाख था. उसको ले लो. प्लस सेकेंड असेट का कैपिटल गेन तुम्हारा कितना था? 4,73,090 था. प्लस थर्ड असेट का कितना था तुम्हारा? आंसर नहीं आया. एग्जाम्प्टेड. क्यों? पर्सनल कार है. फोर्थ कैपिटल असेट का तुम्हारा कितना था? 30,400 आया. फिफ्थ का तुम्हारा आंसर कितना आया? 1,40,000 आया. सबको ऐड कर लो. कितना था तुम्हारा? 8,43,490. बाय चांस एग्जाम में इसका लॉस आया, नेगेटिव में आया. इसका क्या आया? नेगेटिव लॉस में आया. तब क्या करते हैं? सभी को ऐड कर लो. 2 लाख प्लस 4,73,090 ये नेगेटिव है. क्या है? ये नेगेटिव है. तो इसको भी ऐड कर लो. पहले पॉजिटिव प्रॉफिट को पहले ऐड कर लो. पूरे प्रॉफिट्स को ऐड कर लो. उसमें से माइनस लॉस को लेस कर दो. ठीक है? ऐसे करो एग्जाम में. पहले प्रॉफिट को पूरा ऐड कर लो, लॉस को लेस कर दो. ठीक है? वो तुम्हारा आंसर. अब ये हुआ.
अब सभी हुआ, बचा क्या था, बिजनेस इनकम कंप्यूटेड, वो बचा था 35,000, उसको भी ले लो, बिजनेस इनकम कंप्यूटेड कितना 35,000, उसको ले लो, ऐड करो 8,78,490, ये है तुम्हारा ग्रॉस टोटल इनकम GTR। यहाँ पे तुम्हारा हो गया पूरा क्वेश्चन कंप्लीट। ओके, whether they may be asked or not, but it is remained question, so I have told you. Got my point? Okay, do well. We'll see if possible I will take some more class, if not, okay. Thank you all of you, take the screenshot.